ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ರಾಜ್ಯದಲ್ಲಿ ಈಗ ಬ್ಯಾನರ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಆದಂಥ ಗಲಾಟೆಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರೆ, ಈಗ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಮುಖಂಡನ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ಆ ಆಡಿಯೋದಲ್ಲಿ ಏನಿದೆ, ಯಾಕೆ ಇಷ್ಟೆಲ್ಲ ಗದ್ದಲ ಆಗ್ತಾ ಇದೆ, ಇದರ ಕಂಪ್ಲೀಟ್ ರಿಪೋರ್ಟನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನು ಮೊದಲು ಏನೆಲ್ಲ ಆಗಿದೆ ಅನ್ನೋದನ್ನು ಹೇಳ್ತೀನಿ, ಬಟ್ ಅದಕ್ಕೂ ಮೊದಲು ಆಡಿಯೋದಲ್ಲಿ ಏನಿದೆ ಅನ್ನೋದನ್ನು ಮೊದಲು ಕೇಳಿಸ್ಕೊಳ್ಳಿ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸ್ ಅಲ್ಲಿ ಇದೆ ನಿಮಿಷನೂ ಸರ್. ಕೇಳಲ್ಲ. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನ್ ಬೆಳಗ್ಗೆ ಯಾವನ್ ಬಿಚ್ಚಿದ ಅವ್ನ್ ಕಟ್ಸಿದ್ರೆ ಸರಿ, ಅವ್ನ್ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಸಲೀಸ ತಿಳ್ಕೊಂಡ್ರೆ ಮನುಷ್ಯ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವ್ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಅವ್ನ ನಮ್ಮನ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಎಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದೀನಿ. ಫಸ್ಟ್ ಅಲ್ಲಿ ಬ್ಯಾನರ್ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಬೆಳಿಗ್ಗೆ ಪಶ್ಚಾತ್ತಾಪ ಅನುಭವಿಸ್ಬೇಕಾಗತ್ತೆ ಹೇಳ್ರಿ. ಸರ್ ಮಿಡಲ್ ರೋಡ್ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ. ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ಬೆಳಗ್ಗೆ ಆಕ್ಸಿಡೆಂಟ್ ಆಗಿದೆ. ಆಫೀಸ್ ಹತ್ರ ಇಟ್ಕೊಳ್ಳೋಂತದ್ ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ. ಸರ್ ನೋಡಿ, ಅವರಿಗೆ ಕೇಳಿ ಸರ್. ಇಲ್ಲಿ ಒಂದ್ ನಿಮಿಷ, ನಿಮ್ಮವ್ರ ಕೌನ್ಸಿಲರ್ಸ್ ಗೆ ಅಪ್ಡೇಟ್ ಮಾಡಿದೀವಿ. ಆಫೀಸ್ ಹತ್ರ ಇದೆ ಸರ್, ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ. ಯಾವನ್ಗೋ ಕೈಗೊಂಬೆ. ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಬೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಆಡಿಯೋ. ಇದರಲ್ಲಿ ಮಾತಾಡ್ತಾ ಇರುವಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, 2023 ರಾಜ್ಯ ವಿಧಾನಸಭಾ ಚುನಾವಣೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ರಾಜೀವ್ ಗೌಡ. ಈತ ಮೂಲತಃ ಯಾರು ಅಂತ ಹೇಳಿದ್ರೆ, ರಿಯಲ್ ಎಸ್ಟೇಟ್ ಬ್ಯಾಕ್ಗ್ರೌಂಡ್ ಈತನದ್ದು. ಹೊಸಕೋಟೆ, ವಿಜಯಪುರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ರಿಯಲ್ ಎಸ್ಟೇಟನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಪಡೆದುಕೊಂಡು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾನೆ. ಅದಾದ ನಂತರ ಸೋಲಾಗುತ್ತೆ. ಸೋಲಾದ ನಂತರವೂ ಕೂಡ ಅಲ್ಲಿ ಒಂದಿಷ್ಟು ಆಕ್ಟಿವ್ ಆಗಿದ್ದಾನೆ. ಈಗ ಈ ಆಡಿಯೋ ವಿಚಾರಕ್ಕೆ ಬರೋದಾದರೆ, ಯಾಕೆ ಈ ರಾಜೀವ್ ಗೌಡ, ಅಮೃತ ಗೌಡ ಅನ್ನುವಂತಹ ಮಹಿಳೆ, ಅಂದರೆ ಆಕೆ ಯಾರು ಅಂದರೆ ಶಿಡ್ಲಘಟ್ಟ ಪೌರ ಆಯುಕ್ತೆ, ಇವರಿಬ್ಬರ ನಡುವಿನ ಸಂಭಾಷಣೆ ಇದು. ಇದಕ್ಕೂ ಮೊದಲು ಏನಾಗಿತ್ತು, ಯಾಕೆ ಈ ಆಡಿಯೋ ವೈರಲ್ ಆಗ್ತಾ ಇದೆ, ಯಾಕೆ ಗಲಾಟೆ ಶುರುವಾಯಿತು, ಯಾಕೆ ರಾಜೀವ್ ಗೌಡ ಕಂಪ್ಲೀಟಾಗಿ ರಾಂಗ್ ಆಗಿ ಮಾತನಾಡಿದ್ದಾರೆ ಅಂತ ನೋಡೋದಾದರೆ, ಹಾಲಿ ಸಚಿವರಾಗಿರುವಂಥ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರನ ಕಲ್ಟ್ ಫಿಲಿಮ್ ರಿಲೀಸ್ ಆಗಬೇಕಿದೆ. ಅದಕ್ಕೆ ಪ್ರಚಾರ ನಡೀತಾ ಇದೆ. ಅದೇ ರೀತಿಯಾಗಿ ಶಿಡ್ಲಘಟ್ಟದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಸಚಿವರಾಗಿರುವಂಥ ಜಮೀರ್ ಅಹ್ಮದ್ ಖಾನ್ ಅವರ ಪುತ್ರ ಸೇರಿದಂತೆ ಆ ಚಿತ್ರದಲ್ಲಿ ನಟಿಸಿರುವಂಥ ಎಲ್ಲ ಕಲಾವಿದರು ಕೂಡ ಬಂದಿದ್ದರು.
ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಕೂಡ ನಡೆಯಿತು. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಊರು ತುಂಬ ಬ್ಯಾನರ್ಗಳನ್ನು ಹಾಕ್ಕೊಂಡಿದ್ರು. ಯಾರು ಹಾಕ್ಸಿದ್ದು ಅಂತ ಹೇಳಿದ್ರೆ ರಾಜೀವ್ ಗೌಡ. ಯಾಕೆ ತೋರಿಸ್ಬೇಕಿದೆಯಲ್ವಾ, ನನ್ನ ಪವರ್ ಎಷ್ಟಿದೆ, ನನ್ನ ಬೆಂಬಲಿಗರ ಸಂಖ್ಯೆ ಎಷ್ಟಿದೆ, ನಾನು ಸೋತಿರಬಹುದು ಆದರೂ ಕೂಡ ಶಿಡ್ಲಘಟ್ಟದಲ್ಲಿ ನನ್ನ ಹವಾ ಎಷ್ಟಿದೆ ಅಂತ ತೋರಿಸ್ಬೇಕಿತ್ತಲ್ವಾ. ಹೀಗಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಕಲ್ಟ್ ಫಿಲಿಮ್ ಚಿತ್ರತಂಡವನ್ನು ವೆಲ್ಕಮ್ ಮಾಡೋದಕ್ಕೆ ಅಥವಾ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರ ಪುತ್ರನನ್ನು ಇಂಪ್ರೆಸ್ ಮಾಡೋದಕ್ಕೆ ಊರು ತುಂಬ ಬ್ಯಾನರ್ಗಳನ್ನು ಹಾಕ್ಕೊಂಡಿದ್ರು. ಮುಖ್ಯವಾಗಿ ಈ ಶಿಡ್ಲಘಟ್ಟ ಅಂತ ಬಂದರೆ ಶಿಡ್ಲಘಟ್ಟಿಂದ ಚಿಕ್ಕಬಳ್ಳಾಪುರ ಮತ್ತು ವಿಜಯಪುರ ಈ ಕಡೆ ಹೆಚ್ಚು ಕ್ರಾಸ್ಗೆ ದಾರಿಯು ಹೋಗುತ್ತೆ. ಅದಾದ ನಂತರ ಚಿಂತಾಮಣಿಗೆ ಕೂಡ ಹೋಗುತ್ತೆ. ಮುಖ್ಯವಾಗಿ ಈ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ರಸ್ತೆಯಲ್ಲಿ ಒಂದು ಹೆದ್ದಾರಿ ಬರುತ್ತೆ. ಆ ಹೆದ್ದಾರಿಯ ನಡುವೆ ಒಂದಿಷ್ಟು ಲೈಟ್ ಕಂಬಗಳಿವೆ. ಮಿಡ್ಲಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು. ಆ ಲೈಟ್ ಕಂಬಗಳಿಗೆ ಏನು ಮಾಡಿದ್ರು ಅಂದರೆ ಬ್ಯಾನರ್ಗಳನ್ನು ಹಾಕಿಬಿಟ್ಟಿದ್ದಾರೆ. ಆ ಬ್ಯಾನರ್ಗಳು ಸೈಂಟಿಫಿಕ್ ಆಗಿತ್ತಾ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿತ್ತು. ಜೊತೆಗೆ ಯಾವುದೇ ರೀತಿಯ ಬ್ಯಾನರನ್ನು ಹಾಕಬೇಕು ಅಂತ ಹೇಳಿದ್ರೆ ಮೊದಲು ಅರ್ಜಿಯನ್ನು ಹಾಕಿ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಬಟ್ ಈ ರಾಜೀವ್ ಗೌಡ ಏನು ಮಾಡಿದ್ದಾನೆ, ಯಾವುದೇ ರೀತಿಯ ಅನುಮತಿಯನ್ನು ಪಡೆದುಕೊಂಡಿಲ್ಲ, ಅರ್ಜಿಯನ್ನು ಕೂಡ ಹಾಕಿಲ್ಲ, ಏಕಾಏಕಿಯಾಗಿ ಊರು ತುಂಬ ಬ್ಯಾನರ್ ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಹೆದ್ದಾರಿಯಲ್ಲೂ ಕೂಡ ಬ್ಯಾನರ್ ಹಾಕಿದ್ರು, ಅದು ಅನ್ಸೈಂಟಿಫಿಕ್ ಕೂಡ ಆಗಿತ್ತು. ಈ ಬ್ಯಾನರ್ನಿಂದಾಗಿ ಓರ್ವ ಸವಾರನಿಗೆ ಗಾಯವಾಗಿತ್ತು, ಆಕ್ಸಿಡೆಂಟ್ ಕೂಡ ಆಗಿತ್ತು. ಇದರಿಂದ ಅಮೃತಾ ಗೌಡ ಅವರಿಗೆ ಒಂದು ಮಾಹಿತಿ ಗೊತ್ತಾಗಿದೆ, ಈ ರೀತಿ ಬ್ಯಾನರ್ ಹಾಕಿದ್ದಾರೆ, ಇದರಿಂದ ಆಕ್ಸಿಡೆಂಟ್ ಆಗ್ತಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅಕ್ರಮವಾಗಿದೆ ಅಂತ ಹೇಳಿ ಅಮೃತಾ ಗೌಡ ಅವರು ಏನು ಮಾಡಿದರು ಅಂತ ಹೇಳಿದ್ರೆ ಅಲ್ಲಿದ್ದಂಥ ಪೌರ ಕಾರ್ಮಿಕರನ್ನು ಕಳಿಸಿ ಒಂದು ಬ್ಯಾನರನ್ನು ಮಾತ್ರ ತೆಗೆಸಿರುವಂಥದ್ದು. ನೂರಾರು ಬ್ಯಾನರ್ಗಳಿವೆ, ಬಟ್ ಯಾವುದು ಪ್ರಾಬ್ಲಮ್ ಮಾಡ್ತಾ ಇತ್ತು, ಆ ಬ್ಯಾನರನ್ನು ಮಾತ್ರ ತೆಗೆಸಿದ್ರು. ಈ ಬ್ಯಾನರನ್ನು ತೆಗೆಸಿದ್ದ ಕಾರಣಕ್ಕೇ ರಾಜೀವ್ ಗೌಡಗೆ ಮೆಣಸಿನ್ಕಾಯಿ ಇಟ್ಟಂಗಾಗಿದೆ. ಅದು ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಆಡಿಯೋದಲ್ಲಿ ಕೇಳಿಸ್ಕೊಂಡಿದ್ರಿ. ಕಂಪ್ಲೀಟಾಗಿ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಹಣದ ದರ್ಪದಿಂದ ಮಾತನಾಡಿರುವಂಥದ್ದು. ನಿಜ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಹಾಗಂತ ಹೇಳಿ ಈ ಸರ್ಕಾರಿ ನೌಕರರೆಲ್ಲವೂ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿ ಕೆಲಸ ಮಾಡಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ ಆ ವ್ಯಕ್ತಿ. ನೋಡಿ, ನಾನು ಕೂಡ ಈಗ ಮೆನ್ಷನ್ ಮಾಡ್ತಾ ಇದ್ದೀನಿ, ಆ ವ್ಯಕ್ತಿ ಮಾತನಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾತನಾಡುವಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಗೌರವವನ್ನು ಕೊಟ್ಟು ಮಾತನಾಡಬೇಕು, ಅದು ನಮ್ಮ ಸಂಸ್ಕೃತಿ. ಅದೇ ಸಂದರ್ಭದಲ್ಲಿ KAS ಮಾಡಿರುವಂಥ ಓರ್ವ ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿ, ಅದು ಕೂಡ ಬೇರೆಯದ್ದೇ ಭಾಷೆ, ಧಮ್ಕಿ, ದಂಗೆ, ಚಪ್ಪಲಿ ಈ ಎಲ್ಲವನ್ನ ಪದವನ್ನು ಬಳಕೆ ಮಾಡಿದ್ದಾನಲ್ವಾ, ಈಗ ಏಕವಚನದಲ್ಲಿ ನಾನು ಮಾತನಾಡ್ಬೋದಲ್ವಾ. ನೋಡಿ, ಅಮೃತಾ ಗೌಡ ಅವರು ಏನಾದರೂ ಮನಸ್ಸು ಮಾಡಿದ್ರೆ ನೆಕ್ಸ್ಟ್ ಟರ್ಮು ಅಥವಾ ಮುಂದೆಲ್ಲ ಒಂದು ದಿನ ಅವರು MLA ಆಗಬಹುದು. ಬಟ್ ಈ ರಾಜೀವ್ ಗೌಡ ಇದ್ದಾನಲ್ವಾ, ಈತ ಏನಾದರೂ ಮನಸ್ಸು ಮಾಡಿದರೂ ಕೂಡ KS ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದೇ ಆದಂಥ ಶ್ರಮ ಇರುತ್ತೆ. ಸರ್ಕಾರಿ ನೌಕರರು ಅಂತ ಹೇಳಿದ್ರೆ ಸ್ಯಾಲ್ರಿ ಬರುತ್ತೆ, ನಾವು ಏನಂದ್ರೂ ಅನ್ಸ್ಕೋಬೇಕು ಅನ್ನುವ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಅಂಥ ಮನಸ್ಥಿತಿಗಳಲ್ಲಿ ಈತನು ಕೂಡ ಒಬ್ಬ. ಸೊ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ 100ಕ್ಕೆ 1000% ತಪ್ಪಿದು. ಯಾವುದೇ ಒಬ್ಬ ರಾಜಕಾರಣಿ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು, ಸರ್ಕಾರಿ ನೌಕರರ ವಿರುದ್ಧ ಈ ರೀತಿ ಮಾತನಾಡಬಾರ್ದು. ಮಾಡಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅಲ್ಲಿ ಅಕ್ರಮವಾಗಿ ಬ್ಯಾನರನ್ನು ಹಾಕಿರುವಂಥದ್ದು, ಪರ್ಮಿಷನ್ ತೆಗೆದುಕೊಂಡಿಲ್ಲ. ಇಷ್ಟೆಲ್ಲ ಆದರೂ ಕೂಡ ದರ್ಪ ಇದೆಯಲ್ವಾ, ಈ ದರ್ಪ ಹಣದಿಂದ ಮಾತ್ರ ಬರುತ್ತೆ. ಈಗ ಅಮೃತಾ ಗೌಡ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಈತನ ವಿರುದ್ಧ ಅಂದರೆ ಈ ರಾಜೀವ್ ಗೌಡ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರು ಕೂಡ ಇದರ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ ಅಂತ, ಅಂದರೆ ಇದರ ಬಗ್ಗೆ ಗಮನ ಹರಿಸಿದ್ದಾರೆ. ಈ ರಾಜೀವ್ ಗೌಡ ಏನೆಲ್ಲ ಮಾತನಾಡಿದ್ದಾನಲ್ವಾ, ಒಬ್ಬ ಮಹಿಳೆಗೆ ಮಹಿಳಾ ಆಯೋಗ ಏನು ಮಾಡ್ತಾ ಇದೆ, ಮತ್ತು ಸರ್ಕಾರಿ ನೌಕರರ ಸಂಘ ಅಂತ ಒಂದು ದೊಡ್ಡದಾಗಿದೆಯಲ್ವಾ, ಅದೇನು ಮಾಡ್ತಾ ಇದೆ, ಮತ್ತು DK ಶಿವಕುಮಾರ್ ಅವರು KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿ,
ಮಾತೆತ್ತಿದ್ರೆ ಎಲ್ಲ ಸಮಾರಂಭದಲ್ಲೂ ಕೂಡ ಮಹಿಳೆಯರ ಬಗ್ಗೆ ಮಾತನಾಡ್ತಾರಲ್ವಾ. 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಮಹಿಳೆಯರಿಗೆ ಕೊಟ್ಟಿರುವಂಥದ್ದು, ನಮ್ಮ ವೋಟ್ ಬ್ಯಾಂಕ್ ಮಹಿಳೆಯರು ಅಂತ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರಲ್ವಾ. ಶಕ್ತಿ ಯೋಜನೆಯಿಂದ ನಾವು ಇಡೀ ಸಮಾಜದಲ್ಲಿರುವಂಥ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ವಾ, ಶಕ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ವಾ. ಸಾಮಾನ್ಯ ಮಹಿಳೆಗೆ ನೀವು ಶಕ್ತಿ ಕೊಡುವ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ ನಾಯಕರು ಅಥವಾ ಡಿ ಕೆ ಶಿವಕುಮಾರ್ ಅವರು ಓರ್ವ ಕೇಸ್ ಓದಿರುವಂತಹ ಮಹಿಳಾ ಅಧಿಕಾರಿ ವಿರುದ್ಧ ನಿಮ್ಮದೇ ಪಕ್ಷದ ಕಾರ್ಯಕರ್ತ ಅಥವಾ ನಿಮ್ಮದೇ ಪಕ್ಷದ ನಾಯಕ ಈ ರೀತಿ ಮಾತನಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು? ಈ ಕೂಡಲೇ ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀರಾ? ಸರ್ಕಾರ ನಿಮ್ಮದೇ ಇದೆಯಲ್ವಾ, ಕ್ರಮ ತೆಗೆದುಕೊಳ್ತೀರಾ? ತೆಗೆದುಕೊಳ್ಳಲೇಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ. ಇದರ ಜೊತೆಗೆ ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡ್ತಾ ಇದ್ದೆ. ಕುಮಾರಸ್ವಾಮಿಯವರು ಈಗಾಗಲೇ ಈ ಆಡಿಯೋವನ್ನು ಕೂಡ ಕೇಳಿಸಿಕೊಂಡಿದ್ದಾರೆ. ಜೊತೆಗೆ CS ಗೂ ಕೂಡ ಈ ಆಡಿಯೋವನ್ನು ಕಳಿಸಿ ಈತನ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಅವರು ಕೂಡ ಆಗ್ರಹಿಸಿದ್ದಾರೆ. ಕಾದು ನೋಡಬೇಕಾಗಿರುವಂಥದ್ದು. ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಪ್ರಕರಣದಲ್ಲಿ ಸೆಟ್ ಆದರೆ, ಅಂದರೆ ಮಹಿಳಾ ಅಧಿಕಾರಿಯಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಯಾರಾದರೂ ದರ್ಪದಿಂದ ಅಧಿಕಾರದ ಮದದಿಂದ ಮಾತನಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಎಕ್ಸಾಂಪಲನ್ನು ಸೆಟ್ ಮಾಡಬಹುದಾದಂಥ ಎಲ್ಲ ಸಾಧ್ಯತೆಗಳು ಈಗಿದೆ. ಬಟ್ ಸರ್ಕಾರ ಆ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿರುವಂಥದ್ದು. ಬಟ್ ನಮ್ಮೆಲ್ಲರ ಒತ್ತಾಯ ಒಂದೇ, ಇಂತಹ ಕ್ರಿಮಿಗಳೇನಿರುತ್ತೆ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೋ ಇಲ್ಲವೋ ಅದು ಬೇರೆ ವಿಚಾರ. ಒಂದು ಆಡಿಯೋ ಕೇಳಿಸ್ಕೊತಾ ಇದ್ದೆ. ಏನು ಅಂತ ಹೇಳಿದ್ರೆ, ಈ ರಾಜೀವ್ ಗೌಡ ಮಾಧ್ಯಮದ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲ ಅಮೃತಾ ಗೌಡ ನನಗೆ ಸಿಸ್ಟರ್ ಇದ್ದಂಗೆ, ನನ್ನ ಸಹೋದರಿ ಇದ್ದಂಗೆ, ನಾನು ಉದ್ದೇಶಪೂರ್ವಕವಾಗಿ ನಾನು ಮಾತನಾಡಿಲ್ಲ, ಯಾವುದೋ ಇಂಟೆನ್ಷನ್ ಇತ್ತು, ಅವರ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಮನಸ್ಸಿಗೆ ನೋವಾಗಿದ್ದರೆ ಅಂತೆ. ಹಾಗಾದರೆ ನಾವು ಕೂಡ ಈಗ ರಾಜೀವ್ ಗೌಡ ಡ್ಯಾಶ್ ಅಂತ ಬೈದ್ಬಿಟ್ಟು, ರಾಜೀವ್ ಗೌಡ ಅವರೇ ದಯವಿಟ್ಟು ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ಕೇಳೋಕ್ಕಾಗುತ್ತಾ? ನಾವು ಆಗಲ್ವಲ್ಲ. ಇದರ ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾತನಾಡಿಲ್ವಂತೆ. ಹಾಗಾದರೆ ಉದ್ದೇಶಪೂರ್ವಕವಾಗಿ ಯಾಕ್ರಿ ನೀವು ಗೌರವ ಕೊಟ್ಟು ಮಾತನಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತಲ್ಲ. ಸೊ ಒಟ್ಟಿನಲ್ಲಿ ಇಷ್ಟೇ, ಈ ಆಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ರಾಜೀವ್ ಗೌಡ ಮಾಡಿರುವಂಥದ್ದು 100ಕ್ಕೆ 1000% ತಪ್ಪಿದೆ. ಈತನ ವಿರುದ್ಧ ಕ್ರಮ ಆಗಲೇಬೇಕಾಗಿದೆ. ಇದು ನಮ್ಮೆಲ್ಲರ ಆಗ್ರಹ ಆಗಿದೆ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.